ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ನೂಕಲ್ಲು ಪಲ್ಯ ಮಾಡ್ತಾಯಿದ್ದೀವಿ. ನೂಕಲ್ಲು ಅಂದರೆ ಇದು ಪಲಾವ್ಗೆಲ್ಲ ಹಾಕ್ತೀವಲ್ಲ ನೂಕಲ್ಲು, ಅದ್ರ ಪಲ್ಯ ಮಾಡ್ತಾಯಿದ್ದೀವಿ. ಆ ಕಡೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಒಂದು 5 ಸ್ಪೂನು ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀವಿ. ಸಾಸಿವೆ ಆದಮೇಲೆ ಕಡಲೆಬೇಳೆ, ಸಾಸಿವೆ ಸ್ವಲ್ಪ ಫ್ರೈ ಆಗಲಿ. ಕಡಲೆಬೇಳೆ ಫ್ರೈ ಆದರೆ ಚೆನ್ನಾಗಿರ್ತದೆ. ಆಮೇಲೆ ಒಂದು ಈರುಳ್ಳಿ ತೊಗೊಂಡು ಬಿಡಿಸ್ಬಿಟ್ಟು ತೊಳ್ಕೊಂಡು ಕಟ್ ಮಾಡ್ತಾಯಿದ್ದೀವಿ. ಒಂದು 2 ಹಸಿಮೆಣಸಿನ್ಕಾಯಿ. ಇವಾಗ ಅದು ಫ್ರೈ ಆಗಿದೆ, ಅದಕ್ಕೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀವಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೆ ಈರುಳ್ಳಿ ಫ್ರೈ ಆಗಲಿ. ಇವಾಗ ಅದನ್ನು ತಗೊಂಬಿಟ್ಟು ನೂಕಲ್ಲ ಚಿಪ್ಪೆ ತೆಗಿತಾ ಇದ್ದೀನಿ. ಅದು ಚಿಪ್ಪೆ ಗಟ್ಟಿ ಇರ್ತದಲ್ಲ, ಚಾಕುವಲ್ಲಿ ತೆಗಿತಾ ಇದ್ದೀನಿ. ಚಿಪ್ಪೆ ತೆಗಿಯೋದ್ರಲ್ಲಿ ಬರಲಿಲ್ಲ, ಚಾಕುವಲ್ಲಿ ಅದರಲ್ಲೇನೋ ಅಷ್ಟೊಂದು ಬರೋಲ್ಲ, ಕ್ಯಾರೆಟ್ ಆ ಥರ ಬಂದಂಗೆ. ಅದಕ್ಕೆ ಇದರಲ್ಲೇ ತೆಗಿತಾ ಇದ್ವಿ. ಎಲ್ಲ ಬಿಡಿಸ್ಕೊಂಡಿದ್ದೀನಿ, ತೊಳ್ಕೊಂಬಿಟ್ಟು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆ ಥರ ಉದ್ದುದ್ದಕ್ಕೆ ಮಾಡ್ಕೊಂಬಿಟ್ಟು ಚಿಕ್ಕದಾಗಿ ಸ್ಕ್ವಯರ್ ಟೈಪಾಗಿ ಕಟ್ ಮಾಡಬೇಕು. ಚಿಕ್ಕದಿದ್ದರೆ ಸ್ವಲ್ಪ ಬೇಗ ಸಾಫ್ಟ್ ಆಗ್ತದಲ್ಲ, ಮೆತ್ತಗೆ. ದಪ್ಪ ಸೈಜ್ ಮಾಡಿದ್ರೆ ಅದು ಸ್ವಲ್ಪ ಬೇಯಕ್ಕೆ ಲೇಟ್ ಆಗ್ತದೆ, ಅದಕ್ಕೆ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ. ಇವಾಗ ಅದು ಕಟ್ ಮಾಡಿದ್ದೀವಿ. ಆ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಬಂದಿದೆ ಫ್ರೈ ಆಗಿ. ಇವಾಗ ಅದು ನೂಕಲ್ ತೊಗೊಂಡು ಅದಕ್ಕೆ ಹಾಕಿದ್ದೀವಿ. ಫ್ರೈ ಆದಮೇಲೆ ಅದು ಒಂದು 10 ನಿಮಿಷ ಬಾಡ್ಸೋಕ್ಕಿಟ್ಟಿದ್ದೀನಿ. 10 ನಿಮಿಷ ಆದಮೇಲೆ ಇವಾಗ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಸುಮ್ಮನೆ ಫಸ್ಟೇ ಹಂಗೆ ಬೇಯಿಸ್ಬಿಟ್ಟಿದ್ದೀನಿ ಸ್ವಲ್ಪ ಸಿಮ್ಮಲ್ಲೇ. ಆಮೇಲೆ ಉಪ್ಪು ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಅದಕ್ಕೇನು ನೀರೇನು ಸೇರ್ಸೋದು ಬೇಡ. ನೀರು ಅದರಲ್ಲೇ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀವಲ್ಲ ಸಿಮ್ಮಲ್ಲಿ, ಅದೇ ನೀರು ಬಿಟ್ಕೊತದೆ, ಅದರಲ್ಲೇ ಮೆತ್ತಗಾಗ್ತದೆ ಬೇಯೋಕ್ಕೆ. ನೀರು ಹಾಕಿದ್ರೆ ಈ ಪಲ್ಯಗಳು ಟೇಸ್ಟ್ ಬರೋಲ್ಲ. ಈ ಥರ ಮಾಡೋದು ಚೆನ್ನಾಗಿರ್ತದೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತಾಯಿದ್ದೀವಿ. ಅದಾಗಿದೆ, ಒಂದು 25 ನಿಮಿಷ ಬಿಟ್ಟರೆ ಸಾಕದು. ಅಷ್ಟೇನು ಬಿಡೋದು ಬೇಕಾಗಿಲ್ಲ, ಆದರೆ ನೋಡ್ಕೊತಿದ್ದು ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ಒಂದು 20 ನಿಮಿಷ ಒಳಗೆ. ಇವಾಗ ಸ್ವಲ್ಪ ಕಾಯಿ ತೊಗೊಂಡು ಅದಕ್ಕೆ ಅದು ಫ್ರೈ ಆಗ್ತಾಯಿದೆ. ಇದು ಕಾಯಿ ಸ್ವಲ್ಪ ತುರ್ಕೊಂಬಿಡೋಣ, ಆ ಪಲ್ಯಕ್ಕೆ ಹಾಕೋಕ್ಕೆ. ಕಾಯಿ ಹಾಕೋದು ಚೆನ್ನಾಗಿರ್ತದಲ್ಲ, ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಕಾಯಿ ಆಗಿದೆ. ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಅದೆಲ್ಲ ಹೊಂದ್ಕೊಂಬಿಟ್ಟು
ಪಲ್ಯ ರೆಡಿ ಆಗ್ತದೆ. ಮುಚ್ಚಿಬಿಟ್ಬಿಟ್ಟು ಬಿಟ್ಟರೆ ಆಯ್ತು 2 ನಿಮಿಷ. ಇವಾಗ ರೆಡಿಯಾಗಿದೆ. ಬಟ್ಲಿಗೆ ಹಾಕಿ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಟೇಸ್ಟ್ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ. ಇದು ವಿಡಿಯೋ ಚಿಕ್ಕದಾಗ್ಬೋದು. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಅದೇನಂದರೆ ಹಣ್ಣು ತೊಗೊಂಬಂದಿದ್ರು ನಮ್ಮ ತಂಗಿಯವರು ತಿನ್ನೋಕ್ಕೆ, ಅದಕ್ಕೆ ಕಟ್ ಮಾಡಿದ್ದೀವಿ. ಅದು ಸ್ವಲ್ಪ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀನಿ. ಬಾಯ್. ಲೈಕ್ ಮಾಡಿರಿ.